ಆದರೆ ಪಕ್ಷದ ಸಂಘಟನೆ ಮತ್ತೊಂದು ಭಾಗ ನಮಗೆ ಪ್ರಮುಖವಾಗಿರೋದು. ನಾವು ಮೈತ್ರಿಗೆ ಧಕ್ಕೆ ತರೋದು ಬೇಕಾಗಿಲ್ಲ. ಮೈತ್ರಿಯ ವಿಷಯದಲ್ಲಿ ಈಗಾಗಲೇ ನಾವೇನು ಮುಂದುವರೆದಿದ್ದೇವೆ. ನಮ್ಮಿಂದ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಮೈತ್ರಿಗೆ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಸಂಘಟನೆಗೆ ಯಾವುದೇ ರೀತಿಯ ಕೊರತೆ ಆಗಬಾರದು. ಆ ನಿಟ್ಟಿನಲ್ಲಿ ನಿಮ್ಮ ಶ್ರಮ ಇರಬೇಕು. ಈಗಾಗಲೇ ಯುವಜನತಾಳದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯದಾದ್ಯಂತ ಪ್ರವಾಸ ಪ್ರಾರಂಭ ಮಾಡಿದ್ದಾರೆ. ಅದೊಂದು ಸ್ವಲ್ಪ ನನಗೆ ವೈಯಕ್ತಿಕವಾಗಿ ಸ್ವಲ್ಪ ಜವಾಬ್ದಾರಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಿದೆ. ನಿನ್ನೆ ದಿನ ಅವರು ಕೊಪ್ಪಳ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲೇ ಕಾರ್ಯಕ್ರಮಗಳಾಗಿದೆ. ನಿನ್ನೆ ದಿನ ಹೈದರಾಬಾದ್ ಕರ್ನಾಟಕದಲ್ಲಿ ಅವರು ಸಹ ಇವತ್ತು ನಮ್ಮ ಪಕ್ಷದ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಸುರೇಶ್ ಬಾಬು ಅವರು, ಬಂಡಪ್ಪ ಕಾಶ್ಯಪ್ನವರು, ನಾಡಗೌಡರು ಎಲ್ಲರೂ ಜೊತೆಗೂಡಿ ಈಗಾಗಲೇ ರಾಜ್ಯದಾದ್ಯಂತ ಪ್ರವಾಸ ಏನು ಮಾಡ್ತಾ ಇದ್ದಾರೆ. ನನಗೆ ವಿಶೇಷವಾಗಿ ನನಗೂ ಶಿವಮೊಗ್ಗಗೂ ಒಂದು ಸಂಬಂಧ ದೊಡ್ಡ ಮಟ್ಟದಲ್ಲಿ ಬೆಳೀಬೇಕಾದ್ರೆ 2004-05ರಲ್ಲಿ ಉಪಚುನಾವಣೆ ಆಯಿತು. ಲೋಕಸಭೆ ಉಪಚುನಾವಣೆ ಆದಂಥ ಸಂದರ್ಭದಲ್ಲಿ ನನ್ನ ತಂಗಿ ಇಲ್ಲಿ ಪಕ್ಕದಲ್ಲೇನು ಕೂತಿದ್ದಾರೆ, ಮೊದಲನೇ ಬಾರಿಗೆ ಅವ್ರ ಮನೆಗೆ ಭೇಟಿ ಕೊಟ್ಟಂಥ ದಿನ ಅದು. ಆ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರು ಏನು ಅವತ್ತು ಜನತಾದಳಕ್ಕೆ ಬರ್ತಕ್ಕಂಥ ನಿರ್ಧಾರ ಮಾಡಿದ್ರು. ಅವತ್ತಿನಿಂದ ಇವತ್ತಿನ ಕ್ಷಣದವರೆಗೆ ಅವ್ರ ಮೇಲೆ ಎಲ್ಲ ರೀತಿಯ ಒತ್ತಡಗಳು ಯಾವ್ಯಾವ ರೀತಿ ಯಾರ್ಯಾರು ಹಾಕಿದ್ದಾರೆ ಎಲ್ಲ ಗೊತ್ತಿದೆ. ಅವರು ಯಾವುದನ್ನು ಯಾರ ಬಗ್ಗೆನೂ ಟೀಕೆ ಮಾಡದೆ ಯಾರೇ ಬಂದು ಅವ್ರ ಮೇಲೆ ಒತ್ತಡಗಳನ್ನು ಹಾಕಿದ್ರು. ಯಾಕೆಂದರೆ ಒತ್ತಡ ಏನು ಹಾಕ್ತಾರಲ್ಲ ಬಂದವರಿಗೆ, ಅವ್ರಿಗೆ ಗೊತ್ತಿಲ್ಲ ನನ್ನ ಮತ್ತು ನಮ್ಮ ತಂಗಿ ಸಂಬಂಧ ಏನು ಅಂತ ಗೊತ್ತಿಲ್ಲ. ಅದು ಯಾವುದೋ ಜನ್ಮದ ಸಂಬಂಧ, ಅದು ಅಣ್ಣ ತಮ್ಮ ತಂಗಿಯ ಸಂಬಂಧ. ಅದು ಗೊತ್ತಿಲ್ಲ ಪಾಪ ಬೇರೆ ಪಕ್ಷದವರಿಗೆ. ಅವ್ರ ಮೇಲೆ ತುಂಬ ಒತ್ತಡ ಹಾಕ್ತಾರೆ. ಆದರೆ ನಾನು ನಮ್ಮ ಶಿವಮೊಗ್ಗ ಗ್ರಾಮಾಂತರದ ತಂದೆ ತಾಯಂದರು, ಕಾರ್ಯಕರ್ತರು, ಮತದಾರರೇನಿದ್ದೀರಿ, ನಿಮ್ಮಗಳ ಪಾದಕ್ಕೆ ನಾನು ನಮಸ್ಕಾರ ಹೇಳಲಿಕ್ಕೆ ಬಯಸ್ತೀನಿ. ಅವರ ನಡವಳಿಕೆಗಳನ್ನು ನೋಡಿ, ಅವರ ಕಷ್ಟ ಸುಖ ಏನೇ ಇರಲಿ ಅವರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬಿ ನಿಮ್ಮ ಕುಟುಂಬದ ಒಬ್ಬ ಮಗಳು ಅಂತಕ್ಕಂಥ ಭಾವನೆಯಿಂದ ಅವ್ರನ್ನ ಏನು ಕಾಪಾಡ್ಕೊಂಬಂದಿದ್ದೀರಿ. ಮುಂದಿನ ದಿನದಲ್ಲೂ ಈ ಇಬ್ಬರು ಅಕ್ಕ, ನನಗೆ ಅಕ್ಕಂದು ವಯಸ್ಸೆಷ್ಟು? ಆ ಅಕ್ಕಂದಲ್ಲಿ ಶಾರದಕ್ಕಂದು ವಯಸ್ಸೆಷ್ಟಕ್ಕ? 60. ಹಾಗೆ ನೀವು ನಂಗೆ ತಂಗಿನೇ. ಅದರಿಂದ ಇಬ್ಬರೂ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಕೆಂಗಾಲ ಹನುಮಂತಯ್ಯನವರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧಕ್ಕೆ ಕಳಿಸ್ಕೊಡ್ತಕ್ಕಂಥದ್ದಕ್ಕೆ ತಮ್ಮ ಒಂದು ಶ್ರಮ ಅವರಿಬ್ಬರ ಪರವಾಗಿ ಇವತ್ತು ದೃಢ ನಿರ್ಧಾರ ಮಾಡಿ, ಅದರ ಜೊತೆಗೆ ಅವರಿಬ್ಬರ ಜೊತೆಗೆ 12 ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು ಶಿವಮೊಗ್ಗದಲ್ಲಿ. ಏಕೆಂದರೆ ಒಂದು ಸ್ವತಂತ್ರವಾದ ಸರ್ಕಾರ ನಮಗೆ ದೊರಕಿದ್ರೆ ನನ್ನದೇ ಆದಂಥ ಕೆಲವು ಯೋಜನೆಗಳನ್ನು ಇಟ್ಕೊಂಡಿದ್ದೇನೆ. ನಮಗೆ ದುಡ್ಡು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಅಭಿವೃದ್ಧಿ ನಮಗೆ ಮುಖ್ಯ ಇದೆ. ಈ ರಾಜ್ಯದ ಬಡವರ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಬಡವರ ಪರವಾಗಿ ಕೆಲವು ಯೋಜನೆಗಳನ್ನು ತರಲಿಕ್ಕೆ ಹಣದ ಕೊರತೆ ಇಲ್ಲ ಇಲ್ಲಿ ಸರ್ಕಾರದಲ್ಲಿ. ಆದರೆ ಸರ್ಕಾರ ನಡೆಸ್ತಕ್ಕಂಥವರು ಹಣವನ್ನು ಇವತ್ತು ಯಾವ ರೀತಿ ದುರ್ಬಳಕೆ ಮಾಡ್ತಾ ಇದ್ದಾರೆ, ಅದರಿಂದ ಇಷ್ಟೆಲ್ಲ ನಾವು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷಕ್ಕೆ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಯಾವಾಗಲಾದರೂ ಬರಲಿ, ಅದು ಮುಂದಿನ 2028ಗೆ ಬರುತ್ತೋ, 26ಗೆ ಬರುತ್ತೋ, 27ಗೆ ಬರುತ್ತೋ, ಇಲ್ಲ 25ಕ್ಕೆ ಬರುತ್ತೋ, ಮಾನಸಿಕವಾಗಿ ಸಿದ್ಧವಾಗಿರಬೇಕು ಅನ್ನೋದನ್ನು ಇವತ್ತು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ನಾನು ಹೇಳೋದ್ರ ಮುಖಾಂತರ ಶಿವಮೊಗ್ಗದ ಹಲವಾರು ಸಮಸ್ಯೆಗಳಿಗೆ, ವಿಶೇಷವಾಗಿ ನಮ್ಮ ಭದ್ರಾವತಿಯ VSL ಕಾರ್ಖಾನೆ, ನನ್ನ ಬಗ್ಗೆ ಏನೋ ಒಂದು ಸಣ್ಣ ಆಸೆ ಇಟ್ಕೊಂಡಿದ್ದೀರಿ. ಕುಮಾರಣ್ಣ ಬಂದಿರೋದ್ರಿಂದ ಏನೋ ನಮ್ಮ ಕಷ್ಟಗಳು ಬಗೆಹರಿಯುತ್ತೆ ಅಂತ ಹೇಳಿ. ಯಾವ ಆತಂಕ ಬೇಡ. ನಾನು ಯಾವ ರೀತಿಯಲ್ಲಿ ಆ VSLಗೆ ಮರುಜೀವ ಕೊಡಬೇಕಾಗಿದೆ,
ಪ್ರತಿನಿತ್ಯ ಅದರ ಬಗ್ಗೆ ನಾನು ಚಿಂತನೆಯನ್ನು ಮಾಡೋದಷ್ಟೇ ಅಲ್ಲ, ಅದನ್ನು ಯಾವ ರೀತಿ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆನೂ ಆಗಲೇ ನಾನು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೇನೆ. ಒಂದು ರಾತ್ರಿನಲ್ಲಿ ಕೆಲಸ ಮಾಡಲಿಕ್ಕಾಗಲ್ಲ. ಅದು ಎಲ್ಲರನ್ನು ಮನವೊಲಿಸಬೇಕಾದಂಥ ಹಿನ್ನೆಲೆ ಹಿಂದೆ 2016ರಲ್ಲೇ ಕಾರ್ಖಾನೆಯನ್ನು ಮುಚ್ಚಬೇಕು ಅಂತ ಹೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದೇನಿದೆ ಅದೆಲ್ಲವನ್ನು ಮತ್ತೆ ರಿವರ್ಸ್ ಮಾಡಬೇಕೀಗ. ಅದ್ರ ಜೊತೆಗೆ ಸುಮಾರು 10-15 ಸಾವಿರ ಕೋಟಿ ಹಣವನ್ನು ಇವತ್ತು ಅಲ್ಲಿ ವೆಚ್ಚ ಮಾಡಬೇಕಾಗಿದೆ. ಅದಕ್ಕೆ ಯಾವ ರೀತಿ ಹಣವನ್ನು ಹೊಂದಿಸಬೇಕಾಗ್ತದೆ ಇದೆಲ್ಲವನ್ನು, ಯಾಕೆಂದರೆ ನಾನೊಂದು 500 ಕೋಟಿನ 1000 ಕೋಟಿನ ಕೊಡಿಸಿ ಮತ್ತು 3 ತಿಂಗಳು 4 ತಿಂಗಳು ನಡೆಸಿ ಮತ್ತೆ ಮುಚ್ಚಾಕೋದಕ್ಕೆ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಆಗಲ್ಲ. ಅದು ಇನ್ನೊಂದು 50 ವರ್ಷ ನಿಮಗೆ ಸಮಸ್ಯೆ ಆಗಬಾರ್ದಲ್ಲಿ. ಆ ನಿಟ್ಟಿನಲ್ಲಿ ಶಾಶ್ವತವಾಗಿ VISLನ ಹೆಸರು ಉಳಿಬೇಕು. ಅದ್ರ ಜೊತೆಗೆ ಕಾರ್ಯಕರ್ತರ ಕುಟುಂಬಗಳ ಬದುಕು ಸರಿಪಡಿಸಬೇಕು ನಾವು, ಅಲ್ಲಿಯ ಕಾರ್ಮಿಕರ ಬದುಕನ್ನು. ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮಗಳಿಗೆ ಈಗೇನು ಮಾತು ಕೊಟ್ಟಿದ್ದೇನೆ ಅದನ್ನು ಸರಿಪಡಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಭದ್ರಾವತಿನಲ್ಲಿ ಈಗಾಗಲೇ ಬೆಳಗ್ಗೆಯಿಂದ ಒಂದು 50 ಬಾರಿ ಹೇಳಿದಿರಿ. ಅವನು ಯಾರೋ ಜಗದೀಶನನ್ನು MLA ಚೇಲ ಇದ್ದಾನೆ, ನಮ್ಮವ್ರಿಗೆಲ್ಲ ತೊಂದರೆ ಕೊಡ್ತಾನೆ ಅಂತ ಏನೋ ಎಲ್ಲ ಹೇಳ್ತಾ ಇದ್ದೀರಿ. ಆ ಪ್ರವೀಣ್ ಕುಮಾರ್ ಅಂತ ಯಾರೋ ಅವ್ರಿಗೊಬ್ಬರಿಗೆ ಒಂದು ಮಾತು ಹೇಳಬೇಕು ಅಂತ ಹೇಳ್ತಾ ಇದ್ದೀರಿ. ಇದೆಲ್ಲ ಸ್ವಲ್ಪ ಸರಿಪಡಿಸ್ಕೊಡ್ತೀನಿ. ಅದ್ರ ಜೊತೆಗೆ ತಾತ್ಕಾಲಿಕವಾಗಿ ಈಗ ಇರ್ತಕ್ಕಂಥ 13-14 ದಿನದ ನಿಮ್ಮ ಹೊರಗುತ್ತಿಗೆ ಕೆಲಸ ಏನಿದೆ ಕನಿಷ್ಠ 23 ದಿನವಾದರೂ ಕೊಡಬೇಕು ಅನ್ನೋದು ಕಳೆದ 1 ತಿಂಗಳಿಂದ ಕೇಳ್ತಾ ಇದ್ದೀರಿ ನೀವು. ಅದೆಲ್ಲ ನನ್ನ ಗಮನದಲ್ಲಿದೆ. VISLನ ಚೇರ್ಮನ್ಗೆ ಸ್ವಲ್ಪ ಸೀರಿಯಸ್ ಆಗಿ ನಾನು ಹೇಳಿ ನಿಮಗೆ 20 ದಿವಸವೋ 23 ದಿವಸಕ್ಕೋ ನಿರಂತರವಾಗಿ ಕೆಲಸ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರ ಮನವೊಲಿಸಿ